ಎಲ್ರಿಗೂ ನಮಸ್ಕಾರ. ಪ್ರಕಾಶ್ ಸರ್ಗೆ ಸ್ಪೆಷಲ್ ಥ್ಯಾಂಕ್ಸ್. ಮೋಸ್ಟ್ಲಿ ಈ ಬಾಡಿಲಿ ಯಾವುದನ್ನು ತೆಗೆದುಕೊಟ್ರು ನನಗೆ ನಿಮ್ಮ ಋಣ ತೀರ್ಸೋಕ್ಕಾಗಲ್ಲ ಅನಿಸುತ್ತೆ. ಸೊ ಅಷ್ಟು ದೊಡ್ಡ ಅವಕಾಶ ಕೊಟ್ಟಿದ್ದೀರ. ನಾನು ಯಾವಾಗಲೂ ಅನ್ಕೊತಾ ಇರ್ತೀನಿ, ದರ್ಶನ್ ಸರ್ ಸಿನಿಮಾ ನೋಡೋಕ್ಕೆ ಕಷ್ಟಪಡ್ತಾ ಇದ್ದಾನೆ. ನಾನು ಇವತ್ತು ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ ಇಷ್ಟು ದೊಡ್ಡ ಪ್ರಮೋಷನ್ ಅಡುಗೆ ಬರುತ್ತೆ ಅಂದರೆ, ಇಷ್ಟು ದೊಡ್ಡವ್ರ ಮುಂದೆ ನಿಂತ್ಕೊಂಡು ಮಾತಾಡೋಕ್ಕೂ ಅವಕಾಶ ಸಿಗಲಿಲ್ಲ. ಮೋಸ್ಟ್ಲಿ ನನ್ನ ಕೆಲಸ ನಾನು ಕರೆಕ್ಟಾಗಿ ಮಾಡ್ಕೊಂಡು ಬಂದಿದ್ದೀನಿ ಇಲ್ಲಿ ತನಕ ಅನಿಸುತ್ತೆ. ಸಾರಿ, ಥ್ಯಾಂಕ್ ಯು ಸರ್. ಇಷ್ಟು ದೊಡ್ಡ ಅವಕಾಶ ಮತ್ತೆ ನನ್ನ ಲೈಫಲ್ಲಿ ಯಾವತ್ತು ಸಿಗುತ್ತಾ ನನಗೆ ಗೊತ್ತಿಲ್ಲ. ಅಷ್ಟು ದೊಡ್ಡ ಅವಕಾಶ ಸಿಕ್ಕಿದೆ. ಆ್ಯಂಡ್ ನನಗೆ ಅನ್ಸೋದು ಒಂದೇ ಫೈನಲಿ ಹೇಳೋದಂದರೆ, ಯಾರಾದರೂ ಕರ್ನಾಟಕದಲ್ಲಿ ಕನ್ನಡದ ಬೋರ್ಡ್ ಹಾಕಿಲ್ಲ ಅಂದರೆ ನಮ್ಮ ರಕ್ತ ಬಂದಿದ್ರೆ ಅಂಥದ್ರಲ್ಲಿ ನಮ್ಮ ಬಾಸ್ ಕನ್ನಡಕ್ಕೋಸ್ಕರ ಬದುಕ್ತಾ ಇದ್ದಾರೆ. ಅವ್ರ ಸಿನಿಮಾನ ನಾವು ಜಾಸ್ತಿ ಗೆಲ್ಲಿಸ್ಬೇಕು. ಅವ್ರಿಗಿರೋ ಪೇನನ್ನು, ಅವ್ರ ಸಿನಿಮಾ ಗೆದ್ದಿದ್ದಕ್ಕೆ ಅವ್ರಿಗಿರೋ ಪೇನನ್ನು ಮರ್ತು ಹೋಗ್ಬೇಕು. ನನಗೆ ನಿನ್ನೆ ಅನಿಸ್ತಾ ಇತ್ತು, ಕ್ಲಿಮ್ಸ್ ಬಿಟ್ಟಾಗ ಬರ್ತಾ ಇದ್ದೀನಿ ಚಿನ್ನ ಅಂತ ಇತ್ತಲ್ಲ, ಅದು ಬಿಟ್ಟಾಗ ನನಗೆ ಅನಿಸ್ತಾ ಇತ್ತು, ಎಂತೆಂಥ ಕೆಟ್ಟ ಸಂದರ್ಭಕ್ಕೆ ಅಶ್ವಿನಿ ದೇವತೆಗಳು ಅಸ್ತು ಅಂದಿದ್ದಾರೆ. ಯಾಕೆ ಈ ಕ್ಲಿಮ್ಸಿಗೆ ಒಂದ್ಸತಿ ಅಸ್ತು ಅಂದ್ಬಿಡ್ಬಾರ್ದು? ನಾಳೆ ಸಿನಿಮಾ ನಾವು ಅವ್ರ ಜೊತೆನೂ ನಾವು ಯಾಕೆ ಕುತ್ಕೊಂಡು ಸಿನಿಮಾ ನೋಡ್ಬಾರ್ದು? ಮೋಸ್ಟ್ಲಿ ನಾನು ನತದೃಷ್ಟ ಕಲಾವಿದ ಅನ್ಸುತ್ತೆ. ಇಷ್ಟೋ ತನಕ ಅವ್ರ ಜೊತೆ ಸಿನಿಮಾ ಮಾಡಿದವರೆಲ್ಲ ಅವ್ರ ಜೊತೆ ಥಿಯೇಟ್ರ್ ಕುತ್ಕೊಂಡು ಸಿನಿಮಾ ನೋಡಿದ್ದಾರೆ. ನಮ್ಗೆ ಅದೃಷ್ಟ ಇಲ್ಲ. ಸಿನಿಮಾದಲ್ಲಿ ಅವಕಾಶ ಸಿಕ್ಕಿದ್ರು ಅವ್ರ ಜೊತೆ ಕುತ್ಕೊಂಡು ಸಿನಿಮಾ ನೋಡೋಷ್ಟು ಅವಕಾಶ ಅದೃಷ್ಟ ಇಲ್ಲ ನಮ್ಗೆ. ಗೊತ್ತಿಲ್ಲ, ದೈವದ ಉತ್ತರ ನಾವು ಸಿನಿಮಾ ನೋಡ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆ್ಯಂಡ್ ಕಾಂತರಾಜ್ ಸರ್ ನಾನು ಮರೆಯೋಂಗೇ ಇಲ್ಲ. ಅವರೇ ಪ್ರಕಾಶ್ ಸರ್ ಪರಿಚಯ ಮಾಡಿಸ್ಕೊಟ್ಟು ಥ್ಯಾಂಕ್ಸ್ ಅಣ್ಣ. ನಾನು ಕೊನೆ ತನಕ ನಿಮ್ಮ ಮಗನ ಥರ ಇದ್ದು ಅದು ಏನೇ ಇದ್ರು ನಾನು ನಿಮ್ಮ ಜೊತೆ ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ಸಾರಿ, ನಾನು ಶೇರು, ಲೈಕು, ಕಮೆಂಟ್ಗೆಲ್ಲ ಮಾತಾಡೋದು ಇಲ್ಲ. ನಾನು ಮೀಡಿಯಾ ಮುಂದೆ ಆ ಥರ ಇದು ಮಾಡೋದು ಇಲ್ಲ. ನಾನು ಬಂತು ಅಷ್ಟೇ. ಸಾರಿ, ದಯವಿಟ್ಟು ಕ್ಷಮಿಸಿ. ಸಾರಿ. ಎಲ್ಲರೂ ಸಿನಿಮಾ ನೋಡಿ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ನಮ್ಮ ಬಾಸ್ ಹೇಳಿರೋದು ಇಷ್ಟೇ, ಸ್ಟಾಪ್ ಪೈರಸಿ. ಇದನ್ನು ನಂಬ್ಕೊಂಡು ನನ್ನಿಂದ ಹಿಡಿದು ಪೋಸ್ಟರ್ ಅಂಟಿಸಿ ಥಿಯೇಟ್ರಲ್ಲಿ ಪಾಪ್ಕಾರ್ನ್ ಮಾಡೋವರೆಗೂ ಇದನ್ನು ನಂಬ್ಕೊಂಡೇ ಬದುಕ್ತಾ ಇದ್ದೀವಿ. ನಮ್ಮ ಹೊಟ್ಟೆ ಮೇಲೆ ದಯವಿಟ್ಟು ಹೊಡಿಬೇಡಿ. ನಾವು ನಿಮ್ಮನ್ನ ಸಂತೋಷ ಪಡಿಸೋಕ್ಕೆ ಕೆಲಸ ಮಾಡೋದು, ಅದನ್ನ ಕೊನೆ ತನಕ ಮಾಡ್ತೀವಿ. ಥ್ಯಾಂಕ್ಸ್.